ಭಾರತದಲ್ಲಿ ದಕ್ಷಿಣ ಅಯೋಧ್ಯೆ ಅಂತ ಪ್ರಸಿದ್ಧವಾಗಿದ್ದ ನಾವು ಪರ್ತಗಾಳಿ ಜೀವೋತ್ತಮ ಮಠದಲ್ಲಿದ್ದೇವೆ. ರಾಮನ ವಿಗ್ರಹ ಇರುವುದು ಆದರ್ಶ ಧಾಮಲ್ಲಿ. ಇದೇ ಸುಂದರವಾದ ರಾಮನ ವಿಗ್ರಹ. 77 ಫೀಟ್ ರಾಮನ ವಿಗ್ರಹ. ಇದು ನಮ್ಮ ಪ್ರಧಾನಮಂತ್ರಿಯವರು ಬಂದು ಇನಾಗ್ರೇಟ್ ಮಾಡಿದ್ದು. ಇದು ಬ್ರಾನ್ಸಲ್ಲಿ, ಫುಲ್ ಬ್ರಾನ್ಸಲ್ಲಿ ಮಾಡಿದ್ದು. ಸೊ ಇನ್ನೂ ಸಹ ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು. ಬಂದ್ ಮಾಡಿದ್ದಾರೆ ಫುಲ್ಲಲ್ಲಿ. ಸೊ ಒಂದು ನೀವು ಸುಂದರವಾದ ವಿಗ್ರಹವನ್ನು ನೋಡಿದ್ದೀವಿ. ನೆಕ್ಸ್ಟ್ ಪರ್ತಗಾಳಿ ಮಠಕ್ಕೆ ಹೋಗೋದು. ಇದು ಮೂರ್ತಿ ಅಂಡರ್ ಕನ್ಸ್ಟ್ರಕ್ಷನ್ ಉಂಟು. ಈ ರೋಡ್ ದೊಡ್ಡ ಗಾಡಿಗೆಲ್ಲ ಬಿಡುವುದಿಲ್ಲ, ಅಂದರೆ ಅಲ್ಲಿ ಬಂದ್ ಮಾಡಿದ್ದಾರೆ, ಆಚಿಂದ ಬರೋದಾದರೆ. ಈಗ ನಾವು ಪರ್ತಗಾಳಿ ಮಠಕ್ಕೆ ಎಂಟರ್ ಆಗ್ತಿದ್ದೇವೆ. ಇದು ಪರ್ತಗಾಳಿ ಮಠ ಅರೌಂಡ್ 14th ಸೆಂಚುರಿ, ಅಂದರೆ 15th ಸೆಂಚುರಿಯಲ್ಲಿ ಸ್ಥಾಪನೆ ಆಗಿದ್ದು. ಈ ಮಠಕ್ಕೆ ಭೂವಿಠಲ, ದಿಗ್ವಿಜಯ ವಿಠಲ ಹಾಗೂ ವೀರವಿಠಲ ನೇಪಾಳದ ಶೀಲಾ ನದಿಯಲ್ಲಿ ಸಿಕ್ಕಿದ್ದು ಮಠದ ದೇವರಾಗಿದ್ದಾರೆ. ಈ ಮಠ ಕನ್ಸ್ಟ್ರಕ್ಷನ್ ಆಗಿ ರೀಕನ್ಸ್ಟ್ರಕ್ಷನ್ ಆಗಿದ್ದು ಅರೌಂಡ್ ಒನ್ ಇಯರ್ ಆಗಲಿಕ್ಕೆ ಬಂತು. ಅಲ್ಲಿಂದೆಲ್ಲ ಗಾಡಿ ಎಲ್ಲ ಬರ್ತದೆ. ಸೊ ಸದ್ಯಕ್ಕೆ ಮಠದ ಈಚಿಂದ ಎಂಟರ್ ಆಗಬೇಕು, ಅಂದರೆ ಅಲ್ಲಿ ಫುಲ್ ಆನ್ ಕನ್ಸ್ಟ್ರಕ್ಷನ್ ಉಂಟು. ಇನ್ನೂ ಸಹ ಜಾಸ್ತಿ ಅಂತ ಆಗಲಿಲ್ಲ, ಅಂದರೆ ಮೊನ್ನೆ ಇನಾಗ್ರೇಷನ್ ಆಗಿದ್ದಷ್ಟೇ, ಇನ್ನೂ ಸಹ ಕನ್ಸ್ಟ್ರಕ್ಷನ್ ಬಾಕಿ ಇತ್ತು. ಇದು ದೇವಸ್ಥಾನದ್ದು ಮಠದ್ದು ಧ್ವಜಸ್ತಂಭ. ಅಲ್ಲಿಂದ ಆ್ಯಕ್ಚುಲಿ ಎಂಟ್ರಿ. ಸೊ ಈಗ ರಿಪೇರಿಯದ್ದು ಕಾರಣದಿಂದ ನಾವು ಆಚಿಂದ ಹೋಗಬೇಕು. ಒಂದರದ್ದು ಫಿನಿಶಿಂಗ್ ನೋಡಿ, ಚಂದವಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಸೊ ನೋಡ್ಬೋದು ನೀವು ಮೇಲೆ ಫುಲ್ ವುಡ್ ಮತ್ತು ಈ ಶಿಲೆಯದ್ದು. ಇದು ಮಠದ ದೇವರನ್ನು ಇಡುವ ಜಾಗ. ಇದಿಷ್ಟು ಪರ್ತಗಾಳಿ ಮತ್ತು ಅವರ್ಸ ದೇವಸ್ಥಾನದ ವಿಡಿಯೋ. ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.